ಹ್ಮ್ ವಿರೋಧಿ ಸುಧಾಕರ್ ಅವರು ಒಂದು ಸವಾಲು ಹಾಕಿದ್ದಾರೆ. ಹ್ಮ್ ಈ ವಿಚಾರ ಸಂಬಂಧಪಟ್ಟ ನೀಟ್ ಎಕ್ಸಾಮ್ ಹ್ಮ್ ಇದನ್ನೆಲ್ಲ ಸರಿಯಾಗಿ ನಿಭಾಯಿಸ್ತಿಲ್ಲ, ಇಲಾಖೆಯನ್ನು ಸರಿಯಾಗಿ ನಿಭಾಯಿಸ್ತಿಲ್ಲ. ನೋಡಿ ಸರ್, ಈಗ ನೀಟ್ ಪರೀಕ್ಷೆ ಬಗ್ಗೆ ಒಂದು ವಿವಾದ ಎದ್ದಿದೆ. ಈಗ CBI ಕೊಟ್ಟಿದ್ದಾರೆ, ಸೆಂಟ್ರಲ್ ಏಜೆನ್ಸಿ ಅವ್ರದ್ದು. ಸರ್, ನೀಟಲ್ಲಿ ಏನು 1600 ಜನಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ, ಸ್ಕ್ಯಾಮ್ ಆಗಿದೆ. CBI ಎಲ್ಲ, ನಾನು ವೈಯಕ್ತಿಕವಾಗಿ ಒಂದು ನೀಟ್ ಕೋಚಿಂಗ್ ಸೆಂಟರ್ ಮಾಲೀಕನಾಗಿ ವಿನಂತಿಸ್ತೇನೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ CBI ಇದರಲ್ಲಿ ಎನ್ಕ್ವೈರಿ ಆಗಲಿ, ಯಾರಿಗೆಲ್ಲ ತಪ್ಪಾಗಿದೆಯೋ ಅದು ಶಿಕ್ಷೆ ಆಗಲಿ. ಸೊ ನಾವು ಅದಕ್ಕೆ ಸಪೋರ್ಟಾಗಿ ನಿಲ್ತೀವಿ. ನಾನು ಹೇಳೋದು, ನೀಟ್ ಎಕ್ಸಾಮ್ ಅನ್ನೋದು ಇದೊಂದು ಸೆಂಟ್ರಲ್ ಏಜೆನ್ಸಿ ನಡೆಸುತ್ತೆ. ಡಾಕ್ಟರ್ K ಸುಧಾಕರ್ ಅವ್ರಿಗೆ ನೀಟ್ ಪರೀಕ್ಷೆಯನ್ನು MC ಸುಧಾಕರ್ ಅವ್ರು ನಡೆಸಲ್ಲ ಅನ್ನೋದು ಗೊತ್ತಿರಬೇಕು. ನೀಟ್ ಎಕ್ಸಾಮು ಸೆಂಟ್ರಲ್ ಅಥಾರಿಟಿ ಏನಿಲ್ಲ, ಒಂದು ಎಕ್ಸಾಮು ಡೈರೆಕ್ಷನ್ ಇರುತ್ತೆ. ಈವನ್ ನೋಡಿ ಸರ್, ಅವ್ರ ರ್ಯಾಂಕಿಂಗ್ನ ಕೊಟ್ಟು ಸ್ಟೇಟ್ ಗೌರ್ಮೆಂಟ್ಗೆ ಕೊಟ್ಟರೆ ಸೀಟ್ ಅಲಾಟ್ಮೆಂಟ್ ಅಷ್ಟೇ ನಮ್ಮ MC ಸುಧಾಕರ್ ಸಾಹೇಬ್ರಿಗೆ ಬರೋದು. ಸೊ ಈ ಕನಿಷ್ಠ ಅನ್ನೋದು, ಈ ಜ್ಞಾನ ಅನ್ನೋದು ಅವ್ರಿಗಿರಲ್ಲ. ಏನಾಗ್ಬಿಡುತ್ತೆ ಅಂದರೆ ಸರ್, ಸೋಲು ಅನ್ನೋದು ಮನುಷ್ಯನಿಗೆ ಓದುವ ಅಭ್ಯಾಸವನ್ನು ಕಡಿಮೆ ಮಾಡುತ್ತೆ. ನನ್ನ ಅನುಭವ, ಮನುಷ್ಯ ಗೆದ್ದಾಗ ಗೆಲುವಿನ ಸಂಭ್ರಮದ ಮೇಲೆ ಓದೋದು ಬಿಡ್ತಾನೆ, ಸೋತಾಗ ಸೋಲಿನ ನೋವಲ್ಲಿ ಓದೋದು ಬಿಡ್ತಾನೆ. ಇದರ ಅರ್ಥ ನಾವು ರಾಜಕಾರಣಿಗಳು ಓದೋದು ನಿಲ್ಲಿಸಿ ತುಂಬ ದಿನ ಆಗಿದೆ. ಸೊ ಓದೋದು ಕಲ್ತ್ಕೊಂಡ್ರೆ ರಾಜಕಾರಣ ಕನ್ಸ್ಟ್ರಕ್ಟಿವ್ ವೇಯಲ್ಲಿ ಹೋಗುತ್ತೆ. ನೀವೀಗ ನಾಳೆ ತಿರುಗಿ ಬೀಳ್ತಾರೆ ನೋಡಿ BJP ಅವರು, ಪ್ರದೀಪ್ ಈಶ್ವರ್ ಅದು ಅಂತ. ನಾನು ಹೇಳ್ತಾ ಇರೋದು ಆವತ್ತಿಂದ ನಮ್ಮ ವಿಜೇಂದ್ರ ಅವ್ರಿಗೂ ಹೇಳ್ತಾ ಇದ್ದೀನಿ, ಇಶ್ಯೂಸ್ ಮೇಲೆ ಯಾಕೆ ಫೈಟ್ ಮಾಡೋಕ್ಕಾಗ್ತಿಲ್ಲ? ಎಷ್ಟು ಇಶ್ಯೂಸ್ ಇದೆ? ನಾನು ಒಂದು ದಿನ ಇವ್ರು ಸೀರಿಯಸ್ ಆಗಿ ಮಾತಾಡಿದ್ದೆ ನೋಡಲಿಲ್ಲ.